ಶಾಸಕ ನಾಡಗೌಡ ಇವರಿಂದ ಚಾಲನೆ. ನಾಲತವಾಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಯಾವತ್ತಿಗೂ ರಾಜ್ಯದಲ್ಲಿ ರೈತರಿಗೆ ಒದಗಿಸಬೇಕಾದ ಸಬ್ಸಿಡಿ ಸೌಲಭ್ಯದ ಬೀಜ, ಗೊಬ್ಬರ, ತಾಡಪಾಲು ಹಾಗೂ ಸಿಂಪರಣೆ ಇಂಜನ್ಗಳ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದು, ವಿರೋಧಿಗಳ ಅಪಸ್ವರಕ್ಕೆ ಕಿವಿಗೊಡಬೇಡಿ ಎಂದು ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ಸಿ.ಎಸ್. ನಾಡಗೌಡ ಹೇಳಿದರು. ಇಲ್ಲಿಯ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ 2024-25ನೇ ಸಾಲಿನ ಹಿಂಗಾರು ಹಂಗಾಮಿನ ಎಸ್ಸಿ ಹಾಗೂ ಎಸ್ಟಿ ವರ್ಗದ ಬೀಜ, ತಾಡಪಾಲುಗಳ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಕಳೆದ 2 ವರ್ಷಗಳಿಂದ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಈವರೆಗೂ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿದ್ದು, ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಈ ಹಂಗಾಮಿಗೆ ಬೇಕಾದ ಕಡಲೆ, ಜೋಳ, ಗೊಬ್ಬರ, ವಾಸ್ತಾನು ಇದ್ದು ಬೀಜಗಳ ವಿತರಣೆಯಲ್ಲಿ ಯಾವುದೇ ಹಸ್ತಕ್ಷೇಪ ನಡೆಯದಂತೆ ನಮ್ಮ ಸರ್ಕಾರ ನೋಡಿಕೊಳ್ಳುತ್ತಿದೆ ಎಂದರು. ನೀರಾವರಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ನಾಡಗೌಡ ಅವರ ಕೃಷ್ಣ ಸರ್ಕಾರದಲ್ಲಿ ಈ ಭಾಗದಲ್ಲಿ ನೀರಾವರಿಗೆ ಆದ್ಯತೆ ಕೊಡಲಾಗಿದ್ದು, ಇನ್ನುಳಿದ ಆಧುನಿಕ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು. ತಾಲೂಕಾ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುರೇಶ್ ಬಾವಿಕಟ್ಟಿ, ಸ್ಥಳೀಯ ರೈತ ಸಂಪರ್ಕದ ಕೃಷಿ ಅಧಿಕಾರಿ ಅಶೋಕ್ ಕಾಂಬ್ಳೆ ಮಾತನಾಡಿದರು. ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಜಗದೀಶ್ ಡೇರೆದ್, ಗಣಕಯಂತ್ರ ಸಿಬ್ಬಂದಿ ವಿಜಯ ಕ್ಷತ್ರಿ ಹಾಗೂ ಸಿಬ್ಬಂದಿಗಳಿದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ. ರೈತರಿಗೆ ಬೀಜ, ಗೊಬ್ಬರ, ಎಣ್ಣೆ ಎಂದೆಂದೂ ಕೊರತೆ ಮಾಡಿ ಮತ್ತು ಸಲಕರಣೆಗಳಲ್ಲಿ ಕೂಡ ಯಾವ ಕೊರತೆ ಮಾಡಿಲ್ಲ. ಇದು ನೀವು ನೆನಪಿಟ್ಕೊಂಡು ಹೋಗ್ಬೇಕು. ಕೇವಲ ರಾಜಕಾರಣ ಮಾಡ್ತಕ್ಕಂಥ ಉದ್ದೇಶದಿಂದ ಕೆಲವು ಹೇಳಿಕೆಗಳನ್ನು ಕೊಡೋದು, ಕೆಲವರಿಗೆ ಕಲಂಕ ತರುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅವರಿದ್ದಂಥ ಕಾಲದಲ್ಲಿ ಸರಿಯಾದಂಥ ಬೀಜ ಕೊಡಲಿಲ್ಲ, ಗೊಬ್ಬರ ಕೊಡಲಿಲ್ಲ, ಖರೀದಿ ಸರಿ ಮಾಡಲಿಲ್ಲ, ರೈತರು ಬೆಳೆದಂಥ ಮಾಲ್ ಸರಿಯಾಗಿ ಖರೀದಿ ಮಾಡಲಿಲ್ಲ, ಸಲಕರಣೆಗಳಿಲ್ಲ. ಡ್ರಿಪ್ ಸಿಸ್ಟಮನ್ನು 7 ವರ್ಷ ಒಮ್ಮೆ ತೊಗೊಂಡ್ರೆ 7 ವರ್ಷ ಕೊಡಬಾರ್ದು ಅಂತ ಮಾಡಿದ್ರು. ನಾವೆಲ್ಲ ರೈತರು, ಬಡ ರೈತರು. ಭಾಳ ಅಂದ್ರೆ ಒಂದು ಡ್ರಿಪ್ಪಿನ ಒಂದು ಸೆಟ್ ತೊಗೊಂಡ್ರೆ 3 ವರ್ಷ 4 ವರ್ಷದಲ್ಲಿ ಹಾಳಾಗಿ ಹೋಗ್ತದೆ. ಯಾಕೆ ಪೈಪ್ ಬಿಸಿಲಿಗೆ ಅದು ಬಿರ್ಸಾಗಿ ಪ್ರೆಷರಿಗೆ ಒಡೆದು ಹೋಗ್ತಾವೆ. ಅದು 7 ವರ್ಷ ಅಂತ ನಿಯಮನ ಮಾಡಿದರು. ಈಗ ಅದನ್ನು ಮತ್ತೆ ಸಡಲ್ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೀವಿ. ಹೀಗೆ ರೈತಿಗೆ ನಾವು ಪರೀಕ್ಷೆ ಮಾಡ್ತಕ್ಕಂಥದ್ದಲ್ಲ, ಅವ ನಮ್ಮ ಬೆನ್ನೆಲುಬು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಹೇಳಿಕೆಯನ್ನು ಕೊಡ್ತೀವಿ. ಅನ್ನದಾತ ಅಂತ ಇನ್ನೊಂದು ಕಡೆ ಹೇಳಿಕೆಯನ್ನು ಕೊಡ್ತೀವಿ. ಅನ್ನದಾತನ ರಕ್ಷಣೆ ಮಾಡ್ತಕ್ಕಂಥದ್ದು, ಅವನಿಗೆ ಸವಲತ್ತುಗಳನ್ನು ಕೊಡುವಂಥದ್ದು ಸರ್ಕಾರದ ಕೆಲಸ ಆಗಬೇಕು ವಿನಃ ಅದನ್ನು ರಾಜಕೀಯ ಬಳಕೆ ಮಾಡ್ಕೋಬಾರ್ದು ಅನ್ನುವಂಥದ್ದು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಇವತ್ತು ಇಲಾಖೆ ವತಿಯಿಂದ ನಿಮಗೆ ಕಡಲೆ ಬೀಜ ಮತ್ತು ಈಗ ಜೋಳದ ಬೀಜ ಯಾವ ಕೊರತೆ ಇಲ್ಲ. ಯಾರು ಏನಪ್ಪ ನನಗೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಆದರೆ ಒಂದು ಉತ್ತಾರೆಗೆ 5 ಕಿಲೋವರೆಗೆ ಕೊಡ್ತೇವೆ. 5 ಪ್ಯಾಕೆಟ್ 1 ಕ್ವಿಂಟಲ್ವರೆಗೆ ಅಂದರೆ 5 ಎಕರೆಗೆ 20 kg ಅಂತೆ. 5 ಎಕರೆಗೆ 6,100 ರೂಪಾಯಿ. SC ಜನಾಂಗಕ್ಕಾದರೆ, ಜನರಲ್ ಜನಾಂಗಕ್ಕೆ, SC ಜನಾಂಗಕ್ಕೆ ಇವ್ರಿಗೂ ಕಡಲೆ ಬೀಜ ಏನಿರುತ್ತೆ, ಯಾವ ಬೀಜದ ಕೊರತೆ ಇಲ್ಲ. ತಾವು ರೈತರು ಈ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಆಧಾರ ಆಗ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರೈತರಾಗಿ ಕೃಷಿ ಮಾಡ್ತಕ್ಕಂಥ ಏನು ಅದಿರಿ ತಾವೆಲ್ಲರೂ ಒಂದು
ಈ ನಾಡಿನಲ್ಲೇ ಹೆಸರು ತರತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಶುಭವಾಗಲಿ. ಭಗವಂತ ಮಳೆ ಬೆಳೆ ಸರಿಯಾಗಿ ಕೊಡಲಿ. ಮತ್ತು ನೀರಾವರಿ ಬಗ್ಗೆಯೂ ಹೇಳಬೇಕಾದ್ರೆ ನೀವೆಲ್ಲ ನಿಮ್ಗೆ ಗೊತ್ತಿದೆ, ನಮಗೆ ಮುಖ್ಯವಾಗಿ